ಹಾಯ್ ಫ್ರೆಂಡ್ಸ್, ಬಿಳಿ ಮಚ್ಚೆ, ಸಿಬ್ಬು ಅಥವಾ ವೈಟ್ ಪ್ಯಾಚಸ್ ಇಂತಹ ಸಮಸ್ಯೆ ಹೆಚ್ಚಿನವರಿಗೆ ಕಾಡ್ತಾ ಇರ್ತದೆ. ಇಂತಹ ಸಮಸ್ಯೆಗೆ ಇವತ್ತು ನಾನು ಒಳ್ಳೆ ಹಳ್ಳಿ ಕಡೆ ಮನೆಮದ್ದು ಮಾಡಿ ತೋರಿಸ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೆ, ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಈ ಮನೆ ಮದ್ದಿಗೆ ನಾನಿಲ್ಲಿ ಒಂದು ತುಂಡು ಬಜೆ ತಗೊಂಡಿದ್ದೇನೆ, ಹಾಗೇನೆ ಒಂದು ಗೋಡಂಬಿ, ಹಾಗೆ ಒಂದು ಇಂಕ್ನೆಟ್ ಅಥವಾ ಇದಕ್ಕೆ ಶಾಯಿಕಾಯಿ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಶ್ರೀಗಂಧವನ್ನು ಕೂಡ ತೆಗೆದಿಟ್ಟುಕೊಂಡಿದ್ದೇನೆ. ನೋಡಿ, ಮೊದಲಿಗೆ ನಾನು ಇಂಕ್ನೆಟ್ ಅನ್ನ ತೆಗೆದುಕೊಳ್ತೇನೆ. ಇಂಕ್ನೆಟ್ ತೆಗೆದುಕೊಳ್ಳೋದು ಬಿಸಿನೀರಲ್ಲಿ. ಸ್ವಲ್ಪ ನಾನು ಈ ಶ್ರೀಗಂಧದ ಕಲ್ಲಿಗೆ ಬಿಸಿನೀರನ್ನು ಹಾಕಿಕೊಳ್ತೇನೆ. ಇದರಲ್ಲಿ ಚೆನ್ನಾಗಿ ತೆಗೆದುಕೊಳ್ತೇನೆ. ನಾವು ಇಂಕ್ನೆಟ್ ಅನ್ನ ಯಾವುದಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಕಲೆ ಉಂಟಲ್ಲ ಮಾಸ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್. ಈ ವೈಟ್ ಪ್ಯಾಚಸ್ ಇರ್ತದೆ ನೋಡಿ, ಅದು ತುಂಬ ವೈಟ್ ಇದ್ದಾಗ ಈ ಇಂಕ್ನೆಟ್ ಅನ್ನ ನಾವು ತೆಗೆದು ಹಾಕೋದ್ರಿಂದ ಆ ಕಲೆ ಮಾಯ್ತಾ ಬರ್ತದೆ. ಅದಕ್ಕೆ ಇದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಇದು ನಿಮಗೆ ಉಂಟಲ್ಲ, ಸೇಮ್ ಶ್ರೀಗಂಧವನ್ನು ತೆಗೆದಾಗ ಯಾವ ಥರ ಗಂಧ ಬರ್ತದೆ ಅದೇ ಥರ ಇದರ ಲೇಪ ರೆಡಿ ಆಗ್ತದೆ. ನೋಡಿ, ಡೈರೆಕ್ಟ್ ಕಾಯಿಯನ್ನೇ ಹೀಗೆ ತೆಗಿಲಿಕ್ಕಿರುವಂಥದ್ದು. ಈ ಇಂಕ್ನೆಟ್ ಅನ್ನೋದು ಚರ್ಮದ ಹೆಚ್ಚಿನ ಸಮಸ್ಯೆಗಳಿಗೆ ಉಂಟಲ್ಲ ಮನೆಮದ್ದಾಗಿ ನಾವು ಯೂಸ್ ಮಾಡ್ತೇವೆ. ಇದಕ್ಕೆ ಕನ್ನಡದಲ್ಲಿ ಶಾಯಿಕಾಯಿ ಅಂತ ಹೇಳೋದು ಕೂಡ ಉಂಟು. ನೋಡಿ, ಇದು ನಾವು ತೇಯ್ತಾ ಹೋದಾಗೆ ದಪ್ಪದಲ್ಲಿ ಲೇಪ ಸಿಗ್ತದೆ. ನೋಡಿ, ನಮಗೆ ಇಷ್ಟು ಸಾಕಾಗ್ತದೆ. ಅದನ್ನು ಒಂದು ಚಮಚಕ್ಕೆ ತೆಗೆದುಕೊಳ್ಳುವ. ನೆಕ್ಸ್ಟ್ ನಾನು ಬಜೆಯನ್ನು ತೆಗೆದುಕೊಳ್ತೇನೆ. ಬಜೆಯನ್ನು ಸ್ವಲ್ಪ ದಪ್ಪ ಮಜ್ಜಿಗೆಯಲ್ಲಿ ತೆಗೆದುಕೊಳ್ತೇನೆ. ಬಜೆ ನಿಮಗೆ ಗೊತ್ತೇ ಇದೆ, ಇದು ಮಕ್ಕಳಿಗಂತೂ ತುಂಬಾನೇ ಯೂಸ್ ಮಾಡ್ತೇವೆ ನಾವು. ಅದರಲ್ಲೂ ಕೂಡ ಮಕ್ಕಳಿಗೆ ಮಾತು ಸ್ಪಷ್ಟ ಆಗಲಿಕ್ಕೆಲ್ಲ ಯೂಸ್ ಮಾಡ್ತೇವೆ. ಹಾಗೇನೆ ಈ ಸಿಬ್ಬದ ಸಮಸ್ಯೆಗೆ ಕೂಡ ಇದನ್ನು ಮನೆಮದ್ದಾಗಿ ನಾವು ಉಪಯೋಗಿಸ್ತೇವೆ. ನೋಡಿ, ಇಷ್ಟು ದಪ್ಪಕ್ಕೆ ಲೇಪ ಸಿಕ್ಕಿದ್ರೆ ಸಾಕಾಗ್ತದೆ. ಇದನ್ನು ನಾವು ಇಂಕ್ನೆಟ್ ತೆಗೆದುಕೊಂಡಿದ್ದೇವಲ್ಲ ಅದಕ್ಕೇನೆ ನಾನು ಸೇರಿಸ್ತಾ ಇದ್ದೇನೆ. ನೋಡಿ, ಶ್ರೀಗಂಧದ ಕಲ್ಲಿಗೆ ಮತ್ತೆ ನಾನು ಗಟ್ಟಿ ಮಜ್ಜಿಗೆಯನ್ನು ಹಾಕಿಕೊಳ್ತೇನೆ. ಒಂದು ಅರ್ಧ ಚಮಚದಷ್ಟು ಮಜ್ಜಿಗೆ ಹಾಕಿ ಗೋಡಂಬಿಯನ್ನು ಈಗ ಚೆನ್ನಾಗಿ ತೆಗೆದುಕೊಳ್ತೇನೆ. ಈ ಗೋಡಂಬಿಯನ್ನು ನಾವು ಖಾಲಿ ಆಹಾರವಾಗಿ ಯೂಸ್ ಮಾಡೋದಿಲ್ಲ. ನೋಡಿ, ಈ ಮನೆಮದ್ದಿಗೆ ಕೂಡ ನಾವು ಇಲ್ಲಿ ಯೂಸ್ ಮಾಡ್ತೇವೆ. ಈ ಗೋಡಂಬಿಯನ್ನು ಕೂಡ ಚೆನ್ನಾಗಿ ನಾವು ತೆಗೆದುಕೊಳ್ಬೇಕು. ತೆಗೆದುಕೊಂಡಾಗ ನಮಗೆ ಇದು ಕೂಡ ಪೇಸ್ಟ್ ಥರ ಸಿಗ್ತದೆ. ನೋಡಿ, ಇಲ್ಲಿ ವೈಟ್ ಪೇಸ್ಟ್ ಥರ ನಮಗೆ ಕಾಣ್ತದೆ. ನೋಡಿ, ಇದನ್ನು ನಾವು ಬಿಳಿ ಮಚ್ಚೆ ಅಥವಾ ಸಿಬ್ಬು ಇದಕ್ಕೆ ನಾವು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ನೋಡಿ, ಅದೇ ಸ್ಪೂನಿಗೆ ಈ ಬೀಜದ ಪೇಸ್ಟನ್ನು ಕೂಡ ಹಾಕಿಕೊಳ್ತೇನೆ. ಈ ಬಿಳಿ ಮಚ್ಚೆಗೆ ಈ ಬೀಜದ ಲೇಪ ಉಂಟಲ್ಲ ಭಾರಿ ಒಳ್ಳೆಯದು. ಅಂದರೆ ಇದರದ್ದೆಲ್ಲ ರಿಸಲ್ಟ್ ಉಂಟಲ್ಲ ನಿಮಗೆ ಬೇಗ ಸಿಗುವುದಿಲ್ಲ. ಒಂದು 3 ವೀಕ್ಸ್ ಆದರೂ ಇದನ್ನು ಕಂಟಿನ್ಯೂಸ್ ಆಗಿ ಹಚ್ಚುತ್ತಾ ಇದ್ದರೆ, ಅದು ಕೂಡ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಹೀಗೆ ಹಚ್ಚುತ್ತಾ ಇದ್ದರೆ ಇದು ರಿಸಲ್ಟ್ ಕೊಡ್ತದೆ. ಇನ್ನು ಇದೇ ಶ್ರೀಗಂಧದ ಕಲ್ಲಿಗೆ ನಾನು ಒಂದು ಅರ್ಧ ಚಮಚದಷ್ಟು ಗಟ್ಟಿ ಮಜ್ಜಿಗೆಯನ್ನು ಹಾಕಿಕೊಳ್ತೇನೆ. ಈಗ ನಾನು ಶ್ರೀಗಂಧವನ್ನು ತೆಗೆದುಕೊಳ್ತೇನೆ. ನೋಡಿ, ಶ್ರೀಗಂಧದಲ್ಲಿ ಕೂಡ ನಿಮಗೆ ರೆಡಿಮೇಡ್ ಶ್ರೀಗಂಧದ ಪೌಡರ್ ಎಲ್ಲ ಸಿಗ್ತದೆ. ಅದೆಲ್ಲ ಯೂಸ್ ಮಾಡಿದರೆ ಅಷ್ಟು ರಿಸಲ್ಟ್ ಕೊಡುವುದಿಲ್ಲ. ಈ ಥರ ಶ್ರೀಗಂಧದ ನ್ಯಾಚುರಲ್ ತಿರುಳೆಲ್ಲ ಸಿಕ್ಕಿದರೆ ನೋಡಿ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ನೋಡಿ, ಇದೆಲ್ಲ ಚೆನ್ನಾಗಿ ತೆಗೆದು ಇಷ್ಟ ಆಗಿದೆ. ನಮ್ಮ ಮುಖದ ಕಾಂತಿಗೆ ಕೂಡ ಈ ಶ್ರೀಗಂಧವನ್ನು ಹೆಚ್ಚಾಗಿ ನಾವು ಯೂಸ್ ಮಾಡ್ತೇವೆ. ಅಂದರೆ ನಮಗೆ ಮುಖ ಗ್ಲೋ ಆಗ್ತದೆ. ಹಾಗೆಯೇ ಬಿಳಿ ಮಚ್ಚೆಯ ಸಮಸ್ಯೆಗೆ ಕೂಡ ಈ ಶ್ರೀಗಂಧ ಒಳ್ಳೆ ಮನೆಮದ್ದು. ನೋಡಿ, ಶ್ರೀಗಂಧದ ಪೇಸ್ಟ್ ಕೂಡ ರೆಡಿಯಾಗಿದೆ. ಇಷ್ಟು ಹದಕ್ಕೆ ಬರಬೇಕು. ನೋಡಿ, ಇದನ್ನು ಕೂಡ ಆವಾಗ ನಾವು ತೆಗೆದಿಟ್ಟುಕೊಂಡಂತಹ ಲೇಪಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಮ್ಮ 4 ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇದು ಸಪರೇಟಾಗಿ ಒಂದು ಪೇಸ್ಟ್ ಥರ ಅಥವಾ ಕ್ರೀಮ್ ಥರ ನಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಕೆಮಿಕಲ್ ಎಲ್ಲ ನಾವು ಹಾಕಿಲ್ಲ. ನೋಡಿ, ಡೈರೆಕ್ಟ್ ನ್ಯಾಚುರಲ್ ಆಗಿ ಮಾಡಿದಂತಹ ಒಂದು ಒಳ್ಳೆ ಮನೆಮದ್ದು.
ಬಿಳಿ ಮಚ್ಚೆ ಇದ್ದ ಕಡೆಯಲ್ಲಿ ಈ ಪೇಸ್ಟನ್ನು ಹಚ್ಚಿ ಹಾಗೆ ಒಂದು ಗಂಟೆಗಳ ಕಾಲ ಬಿಡಬೇಕು. ಇದು ಬೆಳಗ್ಗೆ ಮತ್ತು ಸಂಜೆ ಹೊತ್ತು 2 ಹೊತ್ತಿಗೆ ಮಾಡಬೇಕು. ಇದನ್ನೊಂದು ಅಟ್ಲೀಸ್ಟ್ 3 ವೀಕ್ಸ್ ಆದರೂ ನಾವು ಮಾಡಿದರೆ ಈ ಬಿಳಿ ಮಚ್ಚೆಯ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಇಂತಹ ಮನೆಮದ್ದು ನಮಗೆ ಎಫೆಕ್ಟಿವ್ ಆಗಿರ್ತದೆ, ಆದರೆ ಸ್ವಲ್ಪ ಟೈಮ್ ತಗೊಳ್ತದೆ ರಿಸಲ್ಟ್ ಕೊಡಲಿಕ್ಕೆ. ಹಾಗಾಗಿ ನಾವು ಇದನ್ನು ಒಂದು 3 ವಾರಗಳ ಕಾಲ ಆದರೂ ಹಾಗೆ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರ ಒಳ್ಳೆ ರಿಸಲ್ಟ್ ಕೊಡ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.